ಜಲಸಂಧಿ ವಿಚಾರವಾಗಿ ಈಗಾಗಲೇ ಯಾವ ರೀತಿ ಅಮೆರಿಕ ನಿಲುವನ್ನ ತಾಳ್ತಾ ಇದೆ, ಇರಾನ್ ಯಾವ ರೀತಿ ತಿರುಗೇಟನ್ನ ಕೊಡ್ತಾ ಇದೆ, ಇದೆಲ್ಲವನ್ನ ನೋಡ್ತಾ ಇದ್ದೀವಿ. ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಹಾರ್ಮುಜ್ ಜಲಸಂಧಿ ಸಮುದ್ರ ದಾಳದಲ್ಲಿ ಅಡಗಿದೆಯಾ ಭಾರತದ ಆರ್ಥಿಕತೆ ಭವಿಷ್ಯ ಅನ್ನೋದ್ರ ಬಗ್ಗೆ. ಹಾಗೆ ಇರಾನ್ ವಿಧಿಸ್ತಾ ಇರೋ ಅಕ್ರಮ ಟೋಲ್ ನೀಡೋ ಹಡಗುಗಳನ್ನ ಅಮೆರಿಕ ನೌಕಾಪಡೆ ಸಮುದ್ರದ ಮಧ್ಯೆಯೇ ಬೇಟೆಯಾಡುತ್ತಾ? ಟ್ರಂಪ್ ಅವರ ಒಂದು ಟ್ರಿಗರ್ ಎಚ್ಚರಿಕೆ ಈಗ ಜಗತ್ತಿನ ತೈಲ ಮಾರುಕಟ್ಟೆಯನ್ನ ಬೆಚ್ಚಿ ಬೀಳಿಸೋ ಹಾಗೆ ಮಾಡಿದೆ. ಆದ್ರೆ ಈ ಬೆದರಿಕೆಗೂ ಭಾರತದ ಪಾಲಿನ ಬಿಸಿತುಪ್ಪಕ್ಕೂ ಇರೋ ಕನೆಕ್ಷನ್ ಏನು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ತೀವ್ರ ಹೇಳಿಕೆಗಳು ಜಾಗತಿಕ ರಾಜಕೀಯ ಹಾಗೆ ತೈಲ ಮಾರುಕಟ್ಟೆಯಲ್ಲಿ ಭಾರಿ ಆತಂಕ ಸೃಷ್ಟಿ ಮಾಡಿದೆ. ಪಾಕಿಸ್ತಾನದಲ್ಲಿ ನಡೆದ ಶಾಂತಿ ಮಾತುಕತೆಗಳು ಫೇಲ್ಯೂರ್ ಆದ ಮೇಲೆ ಹಾರ್ಮುಜ್ ಜಲಸಂಧಿಯ ಮೇಲೆ ದಿಗ್ಬಂಧನ ಘೋಷಿಸಿರೋ ಟ್ರಂಪ್, ಇರಾನ್ಗೆ ಟೋಲ್ ಪಾವತಿ ಮಾಡದೆ ಯಾವುದೇ ಹಡಗು ಈ ಮಾರ್ಗದಲ್ಲಿ ಹಾದು ಹೋದ್ರೆ ಅಮೆರಿಕದ ನೌಕಾಪಡೆ ಅದನ್ನ ಮುಳುಗಿಸುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾರ್ಮುಜ್ ವಿಶ್ವದ ಅತ್ಯಂತ ಪ್ರಮುಖ ಸಮುದ್ರ ಮಾರ್ಗಗಳಲ್ಲೊಂದು. ಜಾಗತಿಕ ತೈಲ ಸಾಗಣೆಯ ದೊಡ್ಡ ಭಾಗ ಈ ಮಾರ್ಗದ ಮೂಲಕ ಸಾಗುತ್ತೆ. ಇದೇ ಕಾರಣದಿಂದ ಇಲ್ಲಿ ಉದ್ಭವಿಸೋ ಯಾವುದೇ ಉದ್ವಿಗ್ನತೆ ನೇರವಾಗಿ ಇಂಧನ ಮಾರುಕಟ್ಟೆ ಮೇಲೆ ಎಫೆಕ್ಟ್ ಮಾಡುತ್ತೆ. ಟ್ರಂಪ್ ಘೋಷಿಸಿರೋ ಈ ಕಠಿಣ ಕ್ರಮ ತೈಲ ಬೆಲೆಯಲ್ಲಿ ಭಾರಿ ಏರಿಕೆಗೂ ಕೂಡ ಕಾರಣ ಆಗಬಹುದು ಅನ್ನೋ ಆತಂಕ ಇದೆ. ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾ ವೇದಿಕೆಯಲ್ಲಿ ಕೊಟ್ಟ ಹೇಳಿಕೆಯಲ್ಲಿ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ ನೇತೃತ್ವದಲ್ಲಿ ಇಸ್ಲಾಮಾಬಾದ್ನಲ್ಲಿ 20 ಗಂಟೆಗಳ ಮಾತುಕತೆ ನಡೆದ್ರೂ ಇರಾನ್ ತನ್ನ ಭರವಸೆಗಳನ್ನ ಈಡೇರಿಸಲಿಲ್ಲ ಅಂತ ಆರೋಪಿಸಿದ್ದಾರೆ. ಇರಾನ್ ಸಮುದ್ರವನ್ನ ಗಣಿಗಳಿಂದ ತುಂಬಿಸಿದೆ ಅಂತ ಹೇಳ್ಕೊಂಡಿದೆ. ಇದು ಜಗತ್ತನ್ನ ಬ್ಲಾಕ್ ಮೇಲ್ ಮಾಡೋ ಪ್ರಯತ್ನ ಅಂತಾನೂ ಕಿಡಿಕಾರಿದ್ದಾರೆ. ಇದಕ್ಕೂ ಮೀರಿ ಇರಾನ್ನ ಸರ್ವಾಧಿಕಾರಿ ಅಲಿ ಖಮೇನಿ ಸೇರಿದ ಹಾಗೆ ಅನೇಕ ನಾಯಕರು ಸಾವನ್ನಪ್ಪಿದ್ದಾರೆ ಅನ್ನೋ ಹೇಳಿಕೆಗಳನ್ನು ಕೂಡ ಟ್ರಂಪ್ ಮಾಡಿದ್ದಾರೆ. ಆದರೆ ಇಂತಹ ಹೇಳಿಕೆಗಳಿಗೆ ಯಾವುದೇ ಸ್ವತಂತ್ರ ದೃಢೀಕರಣ ಲಭ್ಯ ಇಲ್ಲ ಮತ್ತು ತಜ್ಞರು ಇದನ್ನ ಅತ್ಯಂತ ಅತಿರಂಜಿತ ಹೇಳಿಕೆ ಅಂತ ಪರಿಗಣಿಸ್ತಾ ಇದ್ದಾರೆ. ಈ ಬೆಳವಣಿಗೆ ಭಾರತಕ್ಕಂತೂ ಒಂದಷ್ಟು ಗಂಭೀರ ಎಫೆಕ್ಟ್ ಮಾಡೋ ಚಾನ್ಸಸ್ ಅಂತೂ ಇದೆ. ಇಲ್ಲಿ ತನಕ ಇರಾನ್ ಭಾರತವನ್ನ ಸ್ನೇಹಿತ ರಾಷ್ಟ್ರ ಅಂತ ಪರಿಗಣಿಸಿ ಭಾರತೀಯ ತೈಲ ಟ್ಯಾಂಕರ್ಗಳಿಗೆ ಹಾರ್ಮುಜ್ ಮೂಲಕ ಸುಗಮ ಸಂಚಾರಕ್ಕೆ ಅವಕಾಶ ಕೊಡ್ತಾ ಇತ್ತು. ಕೆಲವೊಮ್ಮೆ ಇರಾನ್ ವಿಧಿಸ್ತಾ ಇದ್ದ ಭದ್ರತಾ ಶುಲ್ಕ ಅಥವಾ ಅನೌಪಚಾರಿಕ ಟೋಲ್ಗಳಿಂದ ಭಾರತಕ್ಕೆ ವಿನಾಯಿತಿ ಸಿಗ್ತಾ ಇತ್ತು ಅನ್ನೋ ವರದಿ ಕೂಡ ಆಗಿದೆ. ಆದರೆ ಈಗ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಟ್ರಂಪ್ ಹೇಳಿದ ಹಾಗೆ ಇರಾನ್ಗೆ ಯಾವುದೇ ರೀತಿಯ ಪಾವತಿ ಮಾಡೋ ದೇಶವನ್ನ ಅಮೆರಿಕ ಶತ್ರು ಅಂತ ಪರಿಗಣಿಸೋ ಸಾಧ್ಯತೆ ಇದೆ. ಇದರ ಅರ್ಥ ಏನಂದ್ರೆ, ಭಾರತೀಯ ಹಡಗುಗಳು ಸುರಕ್ಷತೆಗಾಗಿ ಇರಾನ್ಗೆ ಹಣ ಪಾವತಿ ಮಾಡಿದ್ರೆ ಅವುಗಳನ್ನ ಅಮೆರಿಕದ ನೌಕಾಪಡೆ ತಡೆ ಹಿಡಿಯಬಹುದು ಅಥವಾ ನಿರ್ಬಂಧಗಳಿಗೆ ಒಳಪಡಿಸೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ಭಾರತಕ್ಕೆ ಮುಂದೆ ಸಮುದ್ರ ಹಿಂದೆ ಕಂದಕ ಅನ್ನುವಂತಹ ಪರಿಸ್ಥಿತಿ ಕ್ರಿಯೇಟ್ ಮಾಡೋ ತರ ಇದೆ. ಒಂದ್ ಕಡೆ ತೈಲ ಸರಬರಾಜು ನಿರಂತರವಾಗಿರಬೇಕು, ಇನ್ನೊಂದು ಕಡೆ ಅಮೆರಿಕದ ನಿರ್ಬಂಧಗಳನ್ನ ಉಲ್ಲಂಘಿಸೋ ಅಪಾಯ ಕೂಡ ಇದೆ. ಈ ಗೊಂದಲದಿಂದ ತೈಲ ಸಾಗಣೆ ಏನಾದ್ರೂ ಏರುಪೇರಾದ್ರೆ ದೇಶೀಯ ಮಾರುಕಟ್ಟೆಯಲ್ಲೂ ಬೆಲೆಗಳು ಗಗನಕ್ಕೇರೋ ಸಾಧ್ಯತೆ ಇದೆ. ಹಾರ್ಮುಜ್ ಪ್ರದೇಶದಲ್ಲಿ ಅಮೆರಿಕ ಮತ್ತು ಇರಾನ್ ಪಡೆಗಳು ಮುಖಾಮುಖಿಯಾಗುವ ಪರಿಸ್ಥಿತಿ ಏನಾದರೂ ಕ್ರಿಯೇಟ್ ಆದ್ರೆ ಜಾಗತಿಕ ಕಚ್ಚಾ ತೈಲದ ಬೆಲೆಗಳು ತೀವ್ರವಾಗಿ ಏರಿಕೆಯಾಗಬಹುದು. ಇದರ ನೇರ ಪರಿಣಾಮ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ಗಳ ಮೇಲೂ ಕೂಡ ಬೀಳುತ್ತೆ. ಈಗಿನ ಮಟ್ಟವನ್ನ ಮೀರಿಸಿ $100 ಹೆಚ್ಚು ಬೆಲೆ ತಲುಪೋ ಸಾಧ್ಯತೆ ಇದೆ ಅನ್ನೋ ಆತಂಕ ವ್ಯಕ್ತವಾಗ್ತಾ ಇದೆ. ಒಟ್ನಲ್ಲಿ ಇಡೀ ಜಗತ್ತು ಈಗಷ್ಟೇ ಸ್ವಲ್ಪ ನಿಟ್ಟುಸಿರು ಬಿಡೋ ಹಂತಕ್ಕೆ ಬಂದಿತ್ತು. ಆದರೆ ಅಮೆರಿಕ ಇರಾನ್ ನಡುವೆ ಸಂಧಾನವಾಗಿ ಯುದ್ಧ ನಿಲ್ಲುತ್ತೆ, ಜಗತ್ತು ಶಾಂತಿಯಾಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಈ ಎಲ್ಲ ಆಸೆಗಳ ಮೇಲೆ ಈಗ ತಣ್ಣೀರು ಎರಚಿದಂತಾಗಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆದ ಹೈ ವೋಲ್ಟೇಜ್ ಸಂಧಾನ ಫೇಲ್ಯೂರ್ ಆಗಿದೆ. ಇದರ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆರಳಿ ಕೆಂಡವಾಗಿದ್ದು ಮತ್ತೆ ಈ ಯುದ್ಧವನ್ನ ಇನ್ನಷ್ಟು ತೀವ್ರತೆಗೆ ತೆಗೆದುಕೊಂಡು ಹೋಗೋ ಚಾನ್ಸಸ್ ಇರೋದ್ರಿಂದ ಆತಂಕ ಮತ್ತೆ ಸೃಷ್ಟಿಯಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.